ಆ ಸ್ಥಳದಲ್ಲಿ ದಿನದ ಎಲ್ಲಾ ಕೆಲಸಗಳು ಮುಗಿಯೋ ಹಂತದಲ್ಲಿದ್ವು. ಅಷ್ಟರಲ್ಲೇ ಅಲ್ಲೊಂದು ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿತ್ತು. ಸ್ಫೋಟದ ಶಬ್ದವನ್ನ ಕೇಳಿದ್ದ ಸುತ್ತಮುತ್ತಲಿನ ಜನ ಕೆಲಕಾಲ ಬೆಚ್ಚಿ ಬಿದ್ದಿದ್ರು. ಗಾಬರಿಗೊಂಡ ಸ್ಥಳೀಯರೆಲ್ಲರೂ ಸ್ಫೋಟಗೊಂಡ ಜಾಗಕ್ಕೆ ಬಂದು ಏನಾಗಿದೆ ಅಂತ ನೋಡಿ ಮತ್ತೊಮ್ಮೆ ಶಾಕ್ ಆದ್ರು. ಹಾಗಾದ್ರೆ ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ಬೆಚ್ಚಿ ಬೀಳಿಸಿದ್ದ ಆ ಸ್ಫೋಟದ ಕುರಿತಾದ ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಮಯ ರಾತ್ರಿ 9 ಗಂಟೆ. ಬೆಂಗಳೂರಿನ ವಸಂತನಗರ 10ನೇ ಕ್ರಾಸ್. ಇಲ್ಲಿನ 10ನೇ ಕ್ರಾಸ್ನಲ್ಲಿ ತರಕಾರಿ ಮಾರ್ತಿದ್ದ ಹೆಣ್ಣುಮಗಳು ಮನೆಗೆ ಹೊರಡಲು ಅನುವಾಗ್ತಿದ್ಲು. ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡ್ತಿದ್ದವನಿಗೆ ವ್ಯವಹಾರ ಮುಗಿಸಿಬಿಡುವ ಆತುರ. ಕೆಲಸ ಮುಗಿಸಿ ಹೋಗ್ತಿದ್ದ ಮಹಿಳೆಗೆ ಮನೆಗೆ ಹೋಗುವ ಧಾವಂತ. ಹೀಗಿರ್ಬೇಕಾದ್ರೆ ಇಲ್ಲೊಂದು ಅವಘಡ ಸಂಭವಿಸಿದೆ. ಬಲೂನ್ ಫಿಲ್ ಮಾಡುವ ಸಿಲಿಂಡರ್ ಸ್ಫೋಟ. ಎಸ್, ಈ ರಸ್ತೆಯಲ್ಲಿ ಕಾಣ್ತಿದೆಯಲ್ಲ, ಇದೇ ಮೆಡಿಕಲ್ ಸ್ಟೋರ್ ಮುಂದೆ ಮುಖೇಶ್ ಎಂಬಾತ ಬಲೂನ್ಗಳನ್ನ ಫಿಲ್ ಮಾಡಿ ಮಾರಾಟ ಮಾಡ್ತಿದ್ದ. ಈ ವೇಳೆ ಇದ್ದಕ್ಕಿದ್ದಂತೆ ಬಲೂನ್ಗೆ ಗಾಳಿ ತುಂಬುವ ಹೀಲಿಯಂ ತುಂಬಿದ್ದ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಸ್ಫೋಟದ ರಭಸಕ್ಕೆ ಸಿಲಿಂಡರ್ ಛಿದ್ರಗೊಂಡು 4-5 ಕಡೆ ಸಿಡಿದಿತ್ತು. ಇದರಿಂದಾಗಿ ಬಲೂನ್ ವ್ಯಾಪಾರಿ ಮುಖೇಶ್ ದೇಹ ಸುಮಾರು 10 ಅಡಿ ದೂರಕ್ಕೆ ಸಿಡಿದ್ರೆ, ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡ್ತಿದ್ದ ಯುವರಾಜ್, ಅಲ್ಲೇ ತರಕಾರಿ ವ್ಯಾಪಾರ ಮಾಡ್ತಿದ್ದ ಲಕ್ಷ್ಮೀದೇವಿ ಹಾಗೂ ಪಾದಚಾರಿ ಅಮ್ಮು ಎಂಬುವವರಿಗೆ ಸಿಲಿಂಡರ್ನ ಪೀಸ್ಗಳು ಸಿಡಿದು ಗಾಯಗೊಂಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಸ್ಥಳೀಯರ ಸಹಾಯದಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಮುಖೇಶ್ ಹಾಗೂ ಇನ್ನುಳಿದ ಮೂವರನ್ನ ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಳಿಸಿದ್ರು. ಸೌಂಡ್ ಆದ ತಕ್ಷಣ ನಮಗೇನು ಗೊತ್ತಿಲ್ಲ, ಬ್ಲ್ಯಾಂಕ್ ಅದು ಹೋಗಿ ಒಂದು ಪೀಸ್ ಅವ್ನ ಮೇಲೆ ಬಿದ್ದು, ಆಮೇಲೆ ಸಡನ್ನಾಗಿ ಕೆಳಗೆ ಅವ್ನು ನೋಡಿದ್ರೆ ಬ್ಲೀಡಿಂಗ್ ಬರ್ತಾಯಿತ್ತು. ಅಷ್ಟರೊಳಗೆ ಯಾರೋ ಹೊರಗಡೆ ಇಬ್ಬರು ನಡ್ಕೊಂಡು ಹೋಗ್ತಾಯಿದ್ರು. ಅದರಲ್ಲಿ ಒಬ್ಬಳಿಗೆ ಇಲ್ಲಿ ಎಡ್ ಬಿದ್ದಿದೆ. ಅವರಲ್ಲಿ ಮಲಗಿದ್ರು. ನಾವು ಇವನ್ನ ಎತ್ತಿ ಹಾಸ್ಪಿಟ್ಲಿಗೆ ಕಳಿಸ್ಬೇಕಾದ್ರೆ ಇಲ್ಲಿ ಮೇಲೆ ಕುಂದಿರಿಸಿ ಕಳಿಸಿದ್ವಿ. ಇನ್ನು ಈ ಘಟನೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿ ಸಿಲಿಂಡರ್ ಸ್ಫೋಟಗೊಂಡಿದೆ ಎಂದಾಗ ನೆಟ್ಟಿಸಿರು ಬಿಟ್ಟಿದ್ರು. ಅಲ್ಲದೆ ಬಲೂನ್ ವ್ಯಾಪಾರಿ ಮುಖೇಶ್ ತಲೆ ಮತ್ತು ಎದೆಯ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದ ಕಾರಣ ಆತನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ರು. ಇನ್ನು ತರಕಾರಿ ಮಾರ್ಕೊಂಡಿದ್ದ ಲಕ್ಷ್ಮೀದೇವಿಯ ಕಣ್ಣಿನ ಒಂದು ಭಾಗಕ್ಕೆ ಹೆಚ್ಚಿನ ಪೆಟ್ಟು ಬಿದ್ದಿದ್ರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ನಾರಾಯಣ ನೇತ್ರಾಲಯಕ್ಕೆ ಕರೆದೊಯ್ಯಲಾಗಿತ್ತು. ಇನ್ನುಳಿದ ಇಬ್ಬರಿಗೆ ಜೈನ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಟಿವಿಎಸ್ ಎಕ್ಸೆಲ್ ಗಾಡಿ ಮೇಲೆ ಇರತಕ್ಕಂಥ ಒಂದು ಸಿಲಿಂಡರು ಮುಖೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವರು ಬಲೂನು ಗ್ಯಾಸ್ ಫಿಲ್ ಮಾಡ್ತಕ್ಕಂಥವ್ರು, ಅವರು ಅದನ್ನು ಹ್ಯಾಂಡಲ್ ಮಾಡ್ತಾ ಇರ್ಬೇಕಾದ್ರೆ ಬ್ಲಾಸ್ಟ್ ಆಯಿತು ಅಂತ ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಆ ಬ್ಲಾಸ್ಟ್ ಆದಮೇಲೆ ಆ ಸಿಲಿಂಡರ್ನ ತುಂಡು ಒಂದು 3-4 ತುಂಡಾಗಿ ಅದು ತಗಲಿ ಒಂದು ಉಳಿದ 3 ಜನಕ್ಕೆ ಗಾಯ ಆಗಿದೆ. ಒಟ್ಟಾರೆಯಾಗಿ 4 ಜನ ಇಂಜೂರ್ಡ್ ಆಗಿದ್ದಾರೆ. ಎಲ್ಲರನ್ನ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಉಳಿದಂತೆ ಅದು ಯಾಕೆ ಸಿಲಿಂಡರ್ ಬ್ಲಾಸ್ಟ್ ಆಯಿತು ಅಂತಕ್ಕಂಥ ಉಳಿದಿರೋ ಕಾರಣಗಳನ್ನು ನಾವು FSL ತಂಡದಿಂದ ತನಿಖೆ ನಡೆಸಿ ಮತ್ತೆ ನಂತರ ಸ್ಥಳಕ್ಕೆ ಬಂದ FSL ತಂಡ ಪರಿಶೀಲನೆ ನಡೆಸಿ ಘಟನೆ ಸಂಬಂಧಪಟ್ಟ ಕೆಲವೊಂದು ವಸ್ತುಗಳನ್ನು ವಶಕ್ಕೆ ಪಡೆದು ಅದನ್ನ ವಿಧಿ ವಿಜ್ಞಾನದ ಕೇಂದ್ರಕ್ಕೆ ಹೆಚ್ಚಿನ ತನಿಖೆಗಾಗಿ ಕೊಂಡೊಯ್ದಿದ್ದಾರೆ. ಸದ್ಯ ಈ ಬಗ್ಗೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆನಂದ್, ಶಿವಪ್ರಸಾದ್ ಜೊತೆ ನಾಗೇಂದ್ರ ಬಾಬು, TV9 ಬೆಂಗಳೂರು.